ಬಹಳ ಸಂತೋಷದ ವಿಷಯ. ನಿನ್ನೆ ಶಿವಣ್ಣ ಅವ್ರ ಮನೆಗೆ ಹೋಗಿದ್ದೆ. ಬೆಳಿಗ್ಗೆಯಿಂದ ಭಾಳ ಮೀಟಿಂಗ್ಸ್ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಸಂಜೆ ಹೋದಾಗ ತಮ್ಮ ಹತ್ರ ಶೇರ್ ಮಾಡಲೇಬೇಕು ಈ ವಿಷಯನ. ಯಾರೂ ಇರಲಿಲ್ಲ, 1 to 1 ಮಾತಾಡಿದೆ. ಭಾಳ ಸಂತೋಷ ಆಯಿತು. ಸುಮಾರು 40 ವರ್ಷದ ಜರ್ನಿ ಶಿವಣ್ಣ ಸಾಹೇಬ್ರ ಫ್ಯಾಮಿಲಿ, ನಮ್ಮದು ದಾರಿ ಸಂಸ್ಥೆ. ಓದಿಟ್ಗೆ ಅವ್ರ ಸ್ಮೈಲು ಭಾಳ ಅದ್ಭುತವಾಗಿತ್ತು. ಅಲ್ಲ, ನಿಮ್ಗೆ ಯಾರು ಗೊತ್ತಿಲ್ಲ ಅಂತಂದ್ರೆ, ಯಾಕೆ ಸರ್ ಏನಾಯ್ತು ಅಂದರೆ, ಆ ಮುರುಗೇಶನ್ ಡಾಕ್ಟ್ರು ಮುರುಗೇಶನ್ ಮನೋಹರ್ ಅವ್ರು ಬಂದ್ಬಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಅಂತಲ್ಲ ಅಂದರು. ಹೌದು ಸರ್ ಅಂದರೆ, ಇಲ್ಲ ಭಾಳ ಹೇಳ್ತಾ ಇದ್ರು ನಿಮ್ಮ ಬಗ್ಗೆ, ಭಾಳ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಎಲ್ಲ ತುಂಬ ಚೆನ್ನಾಗಿ, ಆಪ್ರೇಷನ್ ಎಲ್ಲ ಭಾಳ ಚೆನ್ನಾಗಿದೆ. ಈಸ್ ಟೋಟಲಿ ರಿಕವರ್ಡ್. ಸ್ವಲ್ಪ ರೆಸ್ಟ್ ಹೋಗ್ಬೇಕಷ್ಟೇ. ಸೊ ಇದು ಭಾಳ ಒಳ್ಳೆ ಸುದ್ದಿ 2025ಕ್ಕೆ. ಅದಕ್ಕೆ ನನ್ನ ಹತ್ರ ಶೇರ್ ಮಾಡಲಿಕ್ಕೆ ನನಗೆ ಇಷ್ಟಪಡ್ತೀನಿ. ಮತ್ತೆ ಮಹಾಕುಂಭ ನಡೀತಾ ಇದೆ ಅಲ್ಲಿ, ಅದು ಒಳ್ಳೆ ಸುದ್ದಿನೇ. ಲಕ್ಷಾಂತರ ಕೋಟ್ಯಾಂತರ ಜನ ಹೋಗ್ತಾ ಇದ್ದಾರೆ. ಮನುಷ್ಯ ನೀವು ಕೇಳಿದ್ರೆ ಹೋಗ್ತಾ ಇದ್ದೀರಂತ, ಹೋಗ್ತೀನಿ. ಪಾಪ ಮಾಡಿಲ್ಲ, ಅಲ್ಪ ಸ್ವಲ್ಪ ಗೊತ್ತಿಲ್ಲದೆ ಮಾಡಿರೋದು ಕೂಡ ಇರುವೆ ತುಳಿದಿದ್ದು ಪಾಪ ಅಂತ ಹೇಳ್ತಾರೆ. ಸೊ ಅದನ್ನು ತೊಳೆದು ಬಿಡೋಣ ಅಂತಲೇ ಹೋಗ್ತಾ ಇದ್ದೀವಿ. ಸೊ ಅದನ್ನು ಒಳ್ಳೆ ಸುದ್ದಿ. 2025 ಇಟ್ಸ್ ಎ ವೆರಿ ಗುಡ್ ಇಯರ್. ಇದು ಫಸ್ಟ್ ಪ್ರೆಸ್ ಕಾನ್ಫರೆನ್ಸ್ ನಾನು ಅಟೆಂಡ್ ಮಾಡ್ತಾ ಇರೋದು ಲಹರಿ ಮತ್ತು MRT ಮ್ಯೂಸಿಕ್ ಇದರಿಂದ. ಈ ವರ್ಷ ಭಾಳ ಚೆನ್ನಾಗಿದೆ. ಎಲ್ಲ ನಿರ್ಮಾಪಕರಿಗೂ ಕೂಡ ಒಳ್ಳೇದಾಗಲಿ. ನಾಗವಲ್ಲಿ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ನನಗೆ ಮಾಜಿ ಶಾಸಕರಾದ ನೆಲ ನರೇಂದ್ರ ಬಾಬು ಅವರು ಇವತ್ತು ಮಹಾಕುಂಭದಲ್ಲಿದ್ದಾರೆ ಅಲ್ವಾ ಸರ್? ಸೊ ಹಾಗಾಗಿ ಅವ್ರು ಬರೋಕ್ಕಾಗಲಿಲ್ಲ. ಭಾಳ ಹಳೆಯ ಸ್ನೇಹಿತರು ನನಗೆ. ಅಫ್ಕೋರ್ಸ್ ಗೋಪಾಲಯ್ಯ ಸಾಹೇಬರು ಕೂಡ ಭಾಳ ಹಳೆಯ ಸ್ನೇಹಿತರು. ಪುಟ್ಟರಾಜು ಸರ್ ಕೂಡ ನನಗೆ ಭಾಳ ಹಳೆಯ ಸ್ನೇಹಿತರು. ಸೊ ಅವ್ರು ಬಂದ್ಬಿಟ್ಟು, ಸರ್ ಒಂದು ಸಿನಿಮಾ ಮಾಡಿದ್ದಾರೆ ಬ್ರದರು ಮಹೇಶ್ ಅವರು, ನಾಗವಲ್ಲಿ ಅಂತ. ಸರ್ ನಾಗವಲ್ಲಿ ಅಂದರೆ ನನಗೆ ಅದೇ ಆಪ್ತ ರಕ್ಷಕ ಇದೆಲ್ಲ ಜ್ಞಾಪಕ ಬಂತು. ಸರಿ, ಫಸ್ಟು ಟ್ರೈಲರ್ ತೋರಿಸಿದ್ರು. ನಾನು ಫಸ್ಟು ಜ್ಞಾಪಕ ಬಂದಿದ್ದು ನಾನಿನ್ನ ಬಿಡಲಾರೆ, ಚಿಕ್ಕ ವಯಸ್ಸಲ್ಲಿ ನಾನು ನೋಡಿದ್ದು. ಎಕ್ಸಾಸ್ಟ್ ಅದರಲ್ಲಿ ನೋಡ್ಬಿಟ್ಟು ನಿದ್ದೆನೇ ಮಾಡ್ತಾ ಇರಲಿಲ್ಲ ನಾವು ಚಿಕ್ಕ ವಯಸ್ಸಲ್ಲಿ. ನಾವು ಅದು ಹೇಳಿ ಮಾಡಿ ನಮ್ಮ ಚಾಮರಾಜಪೇಟೆ ಹತ್ರ ಮನೆ, ಆ ಕಡೆ ಬ್ರಾಹ್ಮಣರ ಮಶಾನ, ಈ ಕಡೆ ಲಿಂಗಾಯತರ ಮಶಾನ, ಆ ಕಡೆ ಹೋಗ್ತಾನೆ ಇರಲಿಲ್ಲ ನಾನು, ಎಲ್ಲಿ ಬಂದ್ಬಿಡುತ್ತಪ್ಪ ಅಂತಂದ್ಬಿಟ್ಟು. ಸೊ ಅಷ್ಟು ಭಯ ಪಡ್ತಾ ಇದ್ವಿ ನಾವು. ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ, ಸಿನಿಮಾಗಳಲ್ಲಿ ದೆವ್ವ ಇದೆ, ಭೂತ ಇದೆ. ನಿಜವಾಗ್ಲೂ ಸಿನಿಮಾಗಳಲ್ಲಿ ಮಾತ್ರ ಇದೆ ಹೊರತು ನನ್ನ ಪ್ರಕಾರ ಇಲ್ಲಿ ರಸ್ತೆಗೆ ಮತ್ತೆ ಈ ಭ್ರಷ್ಟರು ಮತ್ತೆ ಮತ್ತೊಂದು ಮಗದೊಂದು ಇದೆಯಲ್ಲ, ಅಲ್ಲಿ ಭೂತಗಳು, ಕಣ್ಣು ಕಾಣೋ ಭೂತಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಸೊ ಆ ಭೂತಗಳು ಕಮ್ಮಿ ಆಗ್ಬೇಕು ಹೊರತು ಈ ಭೂತಗಳು ಏನು ಮಾಡಲ್ಲ ನಮಗೆ. ಇದೇನಿದ್ರು ಸಿನಿಮಾನಲ್ಲಿ ಎದುರಿಸ್ತದಷ್ಟೇ. ಸೊ ಹಾಗಾಗಿ 2 ಹಾಡು ಕೇಳಿದ್ರೆ 2 ಹಾಡು ಭಾಳ ಚೆನ್ನಾಗಿ ಬಂದಿದೆ. ವಿಜುವಲು ಚೆನ್ನಾಗಿ ಮಾಡಿದ್ದೀರಿ ಸರ್, ಸಬ್ಜೆಕ್ಟು ಚೆನ್ನಾಗಿದೆ. ಸೊ ನಾನು ಎದುರ್ಕೊಳ್ಳಲ್ಲ, ಬಟ್ ನೀವು ಎದುರಿಸ್ತೀರಾ ಗ್ಯಾರಂಟಿ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಸರ್. ದೇವ್ರು ಒಳ್ಳೇದು ಮಾಡಲಿ, ಸಿನಿಮಾ ಸೂಪರ್ ಹಿಟ್ ಆಗಲಿ, ಈ ವರ್ಷ ಬರೋ ಸಿನಿಮಾಗಳೆಲ್ಲ ಹಿಟ್ ಆಗಲಿ ಅಂತ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್. ಧನ್ಯವಾದಗಳು. ತಮ್ಮೆಲ್ಲರಿಗೂ ನಮಸ್ಕಾರ. ನಾನು ತಡವಾಗಿ ಬಂದೆ, ನಿಮ್ಮೆಲ್ಲರ ಕ್ಷಮೆ ಕೋರ್ತೇನೆ. ನಾಗವಲ್ಲಿ ಬಂಗಲೆ ಏನು ಟೀಸರ್ ಬಿಡುಗಡೆ, ಪೋಸ್ಟರ್ ಬಿಡುಗಡೆಯ ಒಂದು ಕಾರ್ಯಕ್ರಮದಲ್ಲಿ ವೇಲು ಸಾರ್ ಇದ್ದಾರೆ, ನಮ್ಮ ಪುಟ್ಟರಾಜ್ ಅವರು ಇದ್ದಾರೆ, ನಮ್ಮ ಮಹೇಶ್ ಕುಮಾರ್ ಅವರು, ಶ್ರೀಮತಿ ಮಹೇಶ್ ಕುಮಾರ್ ಅವರು, ಅರ್ಸು ಸಾರ್ ಅವರು ಮತ್ತು ತಂಡದವರು, ಫಿಲಂ ಸಂಬಂಧಪಟ್ಟ ತಂಡದವರು ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರುಗಳು ಇವತ್ತು ಸೇರಿರ್ತಕ್ಕಂಥದ್ದು. ನರೇಂದ್ರ ಬಾಬು ಅವರು ಈ ಕಾರ್ಯಕ್ರಮದಲ್ಲಿ ಇರಬೇಕಾಯಿತು. ನಿನ್ನೆ ರಾತ್ರಿನೂ ಫೋನ್ ಮಾಡಿದ್ರು ನನಗೆ. ಅವರು ಕುಂಭಮೇಳದಲ್ಲಿ ಭಾಗವಹಿಸೋದಕ್ಕೆ ಅವರು ಕುಟುಂಬ ಅಲ್ಲಿ ಹೋಗಿದ್ದಾರೆ. ಈ ನಾಗವಲ್ಲಿ ಬಂಗಲೆ ನಮ್ಮ ಪುಟ್ಟರಾಜಣ್ಣ ಅವರ ಮನೆ, ನೆಲಮಂಗಲದಲ್ಲಿರ್ತಕ್ಕಂಥ ಒಂದು ಬಂಗಲೆ ತೋಟ. ಇದನ್ನ ನಾಗವಲ್ಲಿ ಅಂದ ತಕ್ಷಣನೇ ಬಹಳ ಕ್ಯೂರಿಯಾಸಿಟಿ ಬರ್ತದೆ, ಅದನ್ನ ನೋಡ್ಬೇಕು ಇದು ಅಂತಕ್ಕಂಥದ್ದು. ಆಪ್ತ ಮಿತ್ರದಲ್ಲಿ ಪದೇ ಯೂಟ್ಯೂಬಲ್ಲಿ ಹಾಕೊಂಡು ನೋಡಿದ್ವಿ, 16 ಸಲ ಯೂಟ್ಯೂಬಲ್ಲಿ ಹಾಕೊಂಡು ನೋಡಿದ್ದೀವಿ. ಇದು ಒಂದು ಕನ್ನಡ ಚಿತ್ರ ಆಗಿರೋದ್ರಿಂದ ನಾವೆಲ್ಲರೂ ಪ್ರೋತ್ಸಾಹಿಸಬೇಕು. ಪ್ರತಿಯೊಬ್ಬರು ನೋಡ್ತಕ್ಕಂಥ ಮನಸ್ಸು, ನಾವು ನಮ್ಮ ಕುಟುಂಬ ನೋಡ್ತಕ್ಕಂಥ ಮನಸ್ಸು ಇದು ಮಾಡಿದ್ರೆ ಕನ್ನಡ ಚಿತ್ರರಂಗ ಉಳಿತದೆ. ಅದರಲ್ಲೂ 2025ರ ಮೊದಲನೇ ತಿಂಗಳು ಜನವರಿನಲ್ಲಿ ಏನು ಟೀಸರ್ ಬಿಡುಗಡೆ ಆಗಿದೆ, ಪೋಸ್ಟರ್ ಬಿಡುಗಡೆ ಆಗಿದೆ.
ಈ ಚಲನಚಿತ್ರ ಅದು ವಿಶೇಷವಾಗಿ ಬೆಂಗಳೂರಿನಲ್ಲಿ ಯಶಸ್ವಿಯಾಗಿ ನಡಿಬೇಕು. ನಡೆದಾಗ ನಮ್ಮ ಈ ಚಲನಚಿತ್ರದಲ್ಲಿ ಆಗಿರ್ತಕ್ಕಂಥ ನಿರ್ಮಾಪಕರು, ನಿರ್ದೇಶಕರು, ಸಂಗೀತ ನಿರ್ದೇಶಕರು, ಅಲ್ಲಿ ದುಡಿದಂಥ ನೂರಾರು ಜನ ಸೇರಿ ಇದನ್ನ ಇದು ಮಾಡಿರ್ತೀರ. ಅವತ್ತು ಖಂಡಿತವಾಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ. ನಾವೆಲ್ಲ ನೋಡ್ತಕ್ಕಂಥ ಭಾವನೆ ಬಿಡಬೇಕು. ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಥಿಯೇಟರ್ಗಳು ಬಂದಾಗ ನಮ್ಮ ಮುಖಂಡರೆಲ್ಲ ಕಳಿಸ್ತೀನಿ, ಹೋಗ್ಬಿಟ್ಟು ಇದನ್ನ ಟಿಕೆಟ್ ನಾನೇ ಪರ್ಚೇಸ್ ಮಾಡ್ಬಿಟ್ಟು ಹೋಗಿ ನೋಡಿ ಅಂತಕ್ಕಂಥದ್ದನ್ನ ಒಂದೊಂದು ವಾರ್ಡಲ್ಲಿ ಒಂದೊಂದು ಶೋಗೆ ಒಂದೊಂದು ವಾರ್ಡ್ ಅವ್ರು ಕಳಿಸ್ಬಿಡ್ತೀವಿ, ಹೋಗಿ ನೋಡ್ಕೊಂಬನ್ನಿ ಅಂತಕ್ಕಂಥದ್ದನ್ನ. ಇದು ಅದೇ ರೀತಿ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿ ಈ ನಾಗವಲ್ಲಿ ಬಂಗಲೆ ಯಶಸ್ವಿ ಆಗಲಿ. ನಾವೆಲ್ಲರೂ ನೋಡ್ತಕ್ಕಂಥ ಚಲನಚಿತ್ರ ನಿಮ್ಗೆಲ್ರಿಗೂ ಶುಭ ಕೊಡ್ತಾನೆ, ಒಳ್ಳೇದಾಗಲಿ. ಧನ್ಯವಾದಗಳು ಸರ್. ನಿಮ್ಮ ಶುಭ ಕೋರಿದ್ದೀರಾ, ಅದಷ್ಟು ಎಲ್ಲ ಮಾಡ್ತೀರಾ ಅಂತ ನಮ್ಮ ನಂಬಿಕೆ ಇದೆ. ಆಕ್ಚುಲಿ ಸ್ಟೇಜ್ ಮೇಲೆ ಬಂದಿದ ತಕ್ಷಣ ನರ್ವಸ್ ಆಗ್ತಾ ಇದೆ. ನಿಜವಾಗ್ಲೂ ಈ ಸಿನಿಮಾ ಎಷ್ಟು ಬೇಗ ಎಲ್ಲಾನು ಪ್ಲಾನಿಂಗ್ ಆಗೋಯ್ತು, ಎಷ್ಟು ನೀಟಾಗಿ ಪ್ಲಾನ್ ಮಾಡಿ ಎಷ್ಟು ಬೇಗ ಅದನ್ನ ಮುಗಿಸಿದ್ರು ಅಂದ್ರೆ ನಿಜವಾಗ್ಲೂ ನಮ್ಗೆ ಇಷ್ಟು ಬೇಗ ಅವ್ರು ಹೇಳಿದೆ ನಮ್ಗೆ 5 to 6 days ಆಗುತ್ತೆ ಅಂತ. ನಾವು ನಿಜವಾಗ್ಲೂ ಅಷ್ಟು ದಿನದಲ್ಲಿ ಥ್ರೂ ಔಟ್ ಮೂವಿ ಇದೀವಿ, ಅಷ್ಟು ಬೇಗ ನಿಜವಾಗ್ಲೂ ಮುಗಿಯುತ್ತಾ ಅನ್ನೋ ಕನ್ಫ್ಯೂಷನ್ ಒಂದ್ ಕಡೆ. ಬಟ್ ನಿಜವಾಗ್ಲೂ ಯಾಕಂದ್ರೆ ಎಲ್ಲಿ ಯಾವಾಗ ಒಂದು ಪ್ರಾಪರ್ ಪ್ಲಾನಿಂಗ್ ಇರುತ್ತೋ ಅಲ್ಲಿ ನಾವು ನಮ್ಮ ಗೋಲ್ನ ರೀಚ್ ಮಾಡ್ತೀವಿ ಅನ್ನೋದಕ್ಕೆ ಈ ಸಿನಿಮಾ ಒಂದು ಎಕ್ಸಾಂಪಲ್. ವಿತಿನ್ 5 to 6 days. ಅದ್ರಲ್ಲೂ ಇನ್ನೊಂದೇನ್ ಸ್ಪೆಷಲ್ ಅಂದ್ರೆ 6 ರಿಂದ 7 ಜನ ಹೆಣ್ಮಕ್ಳು, ಈ ಹೆಣ್ಮಕ್ಳು ಗ್ಯಾಂಗ್ನ ಇವ್ರಿಗೆ ಮೇಕಪ್ ಮಾಡಿಸಿ ಮ್ಯಾನೇಜ್ ಮಾಡ್ಕೊಂಡು ಸರ್ಗಿದ್ದು ಈ ಕತೆ ಹೆಂಗ್ ಬರುತ್ತೆ ಅನ್ನೋದಕ್ಕಿಂತ ಇವ್ರು 6 ಜನನ ಹೆಂಗಪ್ಪ ಮೇಂಟೈನ್ ಮಾಡೋದು ಸೆಟ್ ಅಲ್ಲಿ ಅನ್ನೋದು ಕವಿರಾಜ ಸರ್ಗೆ ಒಂದು ದೊಡ್ಡ ಟೆನ್ಷನ್ ಆಗಿತ್ತು. ಬಟ್ ನಿಜವಾಗ್ಲೂ ನಾವು ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಒಂದು ಆಸ್ ಎ ಟೀಮ್ ಆಗಿ ನಾವ್ ಎಷ್ಟು ಚೆನ್ನಾಗಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಹುಡುಗಿರ್ ನಾವೇ ಒಂದು 6 ಕ್ಯಾರೆಕ್ಟರ್ ಈಕ್ವಲ್ ಕ್ಯಾರೆಕ್ಟರ್ಸ್, ಕಾಮ, ಕ್ರೋಧ, ಮದ, ಮತ್ಸರ ಏನಿದೆ ಅದರಲ್ಲಿ ನಾನು ಮೋಹ ಕ್ಯಾರೆಕ್ಟರು. ಸೊ ಎಲ್ಲದನ್ನು ಅಷ್ಟೇ ನೀಟಾಗಿ ಒಂದು ಪ್ಲಾನ್ ಮಾಡಿ ತುಂಬಾ ಚೆನ್ನಾಗಿ ಬಂತು ಚಿತ್ರ. ಆಮೇಲೆ ನಾವೇನೆ ಸಾಂಗ್ಗಳೆಲ್ಲ ಮಾಡ್ಕೋಬೇಕಾದ್ರೆ ತ್ರಿಭುವನ್ ಸರ್ಕಲ್ ಅಂತೂ ಬೇರೆ ಬೈಸ್ಕೊಂಡ್ಬಿಟ್ಟಿದ್ವಿ. ಬಿಕಾಸ್ ಇವಾಗ ಔಟ್ಪುಟ್ ನೋಡಿದ್ರೆ ಸಾಂಗ್ ತುಂಬಾ ನೀಟಾಗಿ ಸಕ್ಕತ್ತಾಗಿ ಬಂದಿದೆ. ನಿಜವಾಗ್ಲೂ ಖುಷಿ ಆಯ್ತು. ಅವರು ನೀವು ಕುಣಿಬೇಕು ಅಂತ ಕುಣಿಸಿ ಲೈಕ್ ಔಟ್ಪುಟ್ ನೋಡಿದಾಗ ನಮ್ಗೆ ಖುಷಿ ಆಯ್ತು. ತುಂಬಾ ಚೆನ್ನಾಗಿದೆ. ಅಂಡ್ ಇಂಥ ಟೀಮ್ ಜೊತೆ ನಾನು ವರ್ಕ್ ಮಾಡಿದ್ದು ನಿಜವಾಗ್ಲೂ ನನಗೂ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸರ್. ಇಂಥ ಒಂದು ಅವಕಾಶನ ನನಗೆ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ನಿರ್ಮಾಪಕರು ಮಂಜು ಸರ್ ಅಂತೂ ನಿಜವಾಗ್ಲೂ ಸರ್ ನಿಮ್ಮ ಒಂದು ಪೇಷನ್ಸು, ನಿಮ್ಮ ಒಂದು ಚಿಕ್ಕ ಏನೋ ಮಗು ತರ ಮನ್ಸು ಒಂದು ಫನ್ ಮಾಡ್ಕೊಂಡು ಸೆಟ್ಟಲ್ಲಿ ಎಲ್ರ ಜೊತೆ ಮಿಂಗಲ್ ಹಾಕೊಂಡು ಏನಿದ್ರಿ ಅದು ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಯ್ತು ಸರ್. ಬಿಕಾಸ್ ಅವ್ರಿಗೆ ಎಂತ ಒಂದು ಈಗ್ಲೂ ಆ ಏಜ್ ಅಲ್ಲೂ ಒಂದು ಎಂತ ಎನರ್ಜಿ ಇದೆ ಅಂದ್ರೆ ಆ ಸಾಂಗ್ ನ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಆ ಸಾಂಗ್ ಅಲ್ಲಿ ಎಷ್ಟು ಚೆನ್ನಾಗಿ ಅವರೇ ಓನಾಗಿ ಸ್ಟೆಪ್ ಮಾಡ್ಕೊಂಡು ಕುಣಿತಾ ಇದ್ರು. ಅಷ್ಟು ಜಾಯಲ್ ಆಗಿ ಎಲ್ರ ಜೊತೆನೂ ಆ ಸೆಟ್ ನ ಒಂದು ಏನೋ ಶಾಂತ ರೀತಿಯಿಂದ ಇರೋ ತರ ಅವ್ರು ನೋಡ್ಕೊಂಡಿದ್ದಾರೆ. ನಿಜವಾಗ್ಲೂ ಯಶ್ ಅವ್ರು ಹೇಳ್ದಂಗೆ ಇದೊಂದು ಟ್ರಿಪ್ ಹೋಗಿ ಬಂದ್ವಿ ಅನ್ನೋ ತರ ಎಂಜಾಯ್ ಮಾಡ್ಕೊಂಡಿದ್ವಿ. ನಿಜವಾಗ್ಲೂ ಸೆಟ್ ಅಲ್ಲಿ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ನಾಗವಲ್ಲಿ ಬಂಗ್ಲೆ ಫಸ್ಟು ನಾಗವಲ್ಲಿ ಬಂಗ್ಲೆ ಕತೆ ಅವ್ರ ಕತೆಗಾರರು ನಮಗೆ ಫುಲ್ಲು ಇವರು NFDC ಆಫೀಸಲ್ಲಿ ಪ್ರಹ್ಲಾದ್ ಅವರು ಗೊತ್ತು, ಪ್ರಹ್ಲಾದ್ ಅವರು ಫುಲ್ ಕತೆ ಹೇಳಿದಾಗ ನಾನು ಮತ್ತೆ ಮಹೇಶ್ ಅವರು ಅಲ್ಲಿದ್ವಿ. ಅವ್ರ ಕತೆ ಹೇಳಿದಾಗ ಅದು ಹೇಳಿದ ತಕ್ಷಣ ಓಕೆ ಅಂತ ಹೇಳ್ಬಿಟ್ಟು 5 ನಿಮಿಷದಲ್ಲಿ ಎಲ್ಲ ಮುಗಿದೋಯ್ತು. In 5 minutes everything was decided. And then shooting also within a week it started. And start ಆಗಿ ಯಾವಾಗ ಮುಗೀತು ಅಂತಾನೆ ಗೊತ್ತಾಗಿಲ್ಲ. ತುಂಬಾ ಬೇಗನೂ ಮುಗಿದೋಯ್ತು. ನಮ್ಗೆ ಓಹೋ ಏನೋ ದೇವರ ಆಶೀರ್ವಾದ ಇದೆ ಪಿಕ್ಚರ್ಗೆ ಅಂತ ಅನ್ಸ್ತಪ್ಪ. ಸೊ ಇವಾಗ ನೋಡ್ಬೇಕು, ನಮ್ಮ ಡೈರೆಕ್ಟರ್ ಅವರು ಎಲ್ಲ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಆ ಪಿಕ್ಚರ್ ಚೆನ್ನಾಗಿ ಬಂದಿರೋಂಗಿದೆ. ಬಟ್ ಎನಿವೇ ಮಾಧ್ಯಮದವರು ಆಮೇಲೆ ವ್ಯೂವರ್ಸ್ ಪ್ರೇಕ್ಷಕರು ನೋಡೋರು ಅವರು ದೇ ವಿಲ್ ಜಡ್ಜ್ ದ ಮೂವಿ and I hope they will all like it. But I will just give a small gist. ನಾಗವಲ್ಲಿ ಬಂಗ್ಲೆ ಅಂದರೆ ನಮಗೆ ಇಷ್ಟ ಆಗಿದ್ದು ಇವ್ರ ಕಥೆಯೊಳಗೆ ಒಂದು ಪಾಯಿಂಟು ತುಂಬ ಇಷ್ಟ ಆಯಿತು. ಏನಂದರೆ 6 ಗುಣಗಳು
ನಾವು ಬರೀ ಮಾತಾಡ್ತಾನೆ ಇರ್ತೀವಿ, ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮಾತ್ಸರ್ಯ ಆ ಥರ ಮಾತಾಡ್ತಾ ಇರ್ತೀವಿ. ಆದರೆ ಅದನ್ನ ಹೆಂಗ್ ಕಂಟ್ರೋಲ್ ಪಡ್ಕೊಳ್ಳೋದು, ಅದನ್ನ ಹೆಂಗೆ ನಾವು ಅದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಸೊ ದೇ ಜಸ್ಟ್ ರಿಯಾಕ್ಟ್ ವಿತ್ ಆಲ್ ದೀಸ್ ಕ್ವಾಲಿಟೀಸ್. ಸೊ ನಾವು 6 ಗರ್ಲ್ಸನ್ನ ಒಬ್ಬೊಬ್ರು ಹೆಸರು ಅದಕ್ಕೆ ತಕ್ಕಂಗೆ ಇಟ್ಟು ಒಂದೊಂದು ಅವರಲ್ಲಿ ಕಾಮ ಒಬ್ಬರಲ್ಲಿ ಜಾಸ್ತಿ ಇರುತ್ತೆ, ಮೋಹ ಒಬ್ಬರಲ್ಲಿ ಜಾಸ್ತಿ ಇರುತ್ತೆ, ಮಾತ್ಸರ್ಯ ಒಬ್ಬರಲ್ಲಿ ಜಾಸ್ತಿ ಇರುತ್ತೆ. ಆ ಥರ ಒಂದು 6 ಹುಡುಗಿರು ಸೇರಿಕೊಂಡು ಒಂದು ಹಾಸ್ಟೆಲಲ್ಲಿ ಪಿ ಜಿ ವಾರ್ಡನ್ ಆಗಿದ್ರು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಅವರು. ಆ ಪಿ ಜಿಯಲ್ಲಿ ಇವರೆಲ್ಲ ಇದ್ರು. ಆಮೇಲೆ ಒಬ್ಳು ಅಮೆರಿಕ ಹೋಗ್ತಾಳೆ ಅಂತ ಕೊನೆಗೆ ಎಲ್ಲರೂ ಹೋಗಿ ನಾವು ಒಂದು ರಿಸಾರ್ಟ್ ಹೋಗಿ ಲೆಟ್ ಅಸ್ ಎಂಜಾಯ್ ಫಾರ್ ಎ ವೀಕ್ ಆರ್ 3-4 ಡೇಸ್ ಅಂತ ಡಿಸೈಡ್ ಮಾಡಿಕೊಂಡು ಅವರೆಲ್ಲ ಹೊರಟರು. ಅದು ಹೊರಟಾಗ ಎದುರಿಗೆ ಆನ್ ದ ವೇ ನಾಗವಲ್ಲಿ ಬಂಗ್ಲೆ ಸಿಕ್ಕಿ, ಆಮೇಲೆ ಅದು ಏನೇನು ಕಥೆಗಳಾಯ್ತೋ ಎಲ್ಲ ನೀವು ಪಿಕ್ಚರಲ್ಲಿ ನೋಡ್ತೀರಾ. ಐ ಹೋಪ್ ಯು ಪೀಪಲ್ ವಿಲ್ ಎಂಜಾಯ್. ಬಂಗ್ಲೆ ಕರೆಕ್ಟ್. ಆ ಬಂಗ್ಲೆ ನೋಡ್ಕೊಳ್ಳೋ ವಾಚ್ಮೆನ್, ಸೆಕ್ಯೂರಿಟಿ ಗಾರ್ಡ್ ನಾನೇ. ಏನೋ ನಮ್ಮ ಡೈರೆಕ್ಟರ್ ಸಾರು ನಾನು ಕೇಳಕ್ ಹೋಗಿಲ್ಲ, ಅವ್ರಿಗೆ ಅನಿಸ್ತು ಇವ್ರು ಒಳ್ಳೆ ಸೆಕ್ಯೂರಿಟಿ ಗಾರ್ಡ್ ಆಗ್ಬೋದು ಅಂತ. ಥ್ಯಾಂಕ್ ಯು ವೆರಿ ಮಚ್. ಕಥೆ ಬಗ್ಗೆ ಒಂದೆರಡು ಮಾತುಗಳನ್ನ ಪ್ರಹ್ಲಾದ್ ಸರ್ ಇದ್ದಾರೆ, ದಯಮಾಡಿ ವೇದಿಕೆ ಮೇಲೆ ಬಂದು ಒಂದೆರಡು ಮಾತು ಹೇಳಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನಾಗವಲ್ಲಿ ಅಂದ ತಕ್ಷಣ ಆಪ್ತಮಿತ್ರ ನೆನಪು ಬರುತ್ತೆ. ಆಪ್ತಮಿತ್ರ ಮಲಯಾಳಿ ಮೂಲದ ಚಿತ್ರ, ನಂತರ ಕನ್ನಡದಲ್ಲಿ ಅತ್ಯಂತ ಯಶಸ್ವಿಯಾಯಿತು, ಆಮೇಲೆ ತಮಿಳಿಗೆ ಹೋಯಿತು. ಹೀಗೆ ಇಡೀ ಇಂಡಿಯಾದಲ್ಲಿ ಅತ್ಯಂತ ಯಶಸ್ವಿಯಾದ ಚಿತ್ರ. ಅದರಲ್ಲಿ ಪ್ಯಾರಾಸೈಕಾಲಜಿ ಈ ಮನಃಶಾಸ್ತ್ರದ ಹಿನ್ನೆಲೆಯ ಕತೆ. ನಾನು ಕಾಲೇಜ್ ಡೇಸ್ನಲ್ಲಿ ನನ್ನೊಂದು ಸಬ್ಜೆಕ್ಟ್ ಮನಃಶಾಸ್ತ್ರನೇ ಆಗಿತ್ತು. ಸೊ ಹಾಗಾಗಿ ಈ ಮನಃಶಾಸ್ತ್ರವನ್ನು ಒಳಗೊಂಡ ಕಥೆಗಳ ಬಗ್ಗೆ ನನಗೆ ಮೊದಲಿಂದ ಆಸಕ್ತಿ ಇತ್ತು. ಸೊ ಆ ಹಿನ್ನೆಲೆಯಲ್ಲಿ ಕೆಲವು ಕತೆ ಮಾಡಬೇಕು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದಾಗ, ಈ ಸಾಮಾನ್ಯವಾಗಿ ಇಡೀ ಜಗತ್ತಿನ ಎಲ್ಲ ಕಡೆ ವೆಸ್ಟರ್ನಲ್ಲಿ ಹಾಂಟೆಡ್ ಹೌಸ್ ಅಂತಾರೆ, ನಮ್ಮಲ್ಲಿ ಭೂತ ಬಂಗ್ಲೆ ಅಂತಾರೆ. ಆದರೆ ಎಷ್ಟು ಭೂತ ಬಂಗ್ಲೆಗಳಲ್ಲಿ ನಿಜವಾದ ಭೂತ ಇದೆಯೋ ಅಥವಾ ಎಷ್ಟು ಹಾಂಟೆಡ್ ಹೌಸ್ಗಳಲ್ಲಿ ಅವ್ರು ಕರೆಯುವಂಥ ಡೆವಿಲ್ ಇದೆಯೋ ಗೊತ್ತಿಲ್ಲ. ಆದರೆ ಡೆವಿಲ್ ಹಂಟರ್ಸ್ ಅನ್ನೋ ಒಂದು ಗುಂಪುಗಳು ಸಾಮಾನ್ಯವಾಗಿ ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ಸುದ್ದಿ ಮಾಡ್ತಾನೆ ಇರ್ತವೆ. ಸೊ ಅದ್ರ ಜೊತೆಗೆ ಅದಕ್ಕೆ ಪರ್ಯಾಯವಾಗಿ ಭೂತ ಅಂದ್ರೆ ಏನು, ಅಥವಾ ನಿಜವಾಗ್ಲೂ ದೆವ್ವ ಅನ್ನೋದು ಅಸ್ತಿತ್ವದಲ್ಲಿ ಇದೆಯಾ, ಇದನ್ನ ಹುಡ್ಕೊಂಡು ಹೋಗುವಂತ ವೈಜ್ಞಾನಿಕ ಮನೋಭಾವದ ಜನಗಳು ಕೂಡ ಇದ್ದಾರೆ. ಸೊ ಹೀಗಾಗಿ ವೈಜ್ಞಾನಿಕ ಮನೋಭಾವ ಮತ್ತು ದೆವ್ವ, ನಮ್ಮಲ್ಲಿ ಅನೇಕ ದೆವ್ವದ ಕಥೆಗಳು ಎಲ್ಲ ಭಾಷೆಗಳಲ್ಲೂ ಬರ್ತಿವೆ, ಸಾಕಷ್ಟು ಯಶಸ್ಸನ್ನು ಕಂಡಿವೆ. ಅದೊಂಥರ ಥ್ರಿಲ್ಲರ್. ಆದರೆ ನಿಜವಾದ ವೈಜ್ಞಾನಿಕ ವಿಶ್ಲೇಷಣೆ ಸಾಧ್ಯ ಇದೆಯಾ ಅಂತ ನಾನು ಬಹಳ ಹಿಂದೆ ಒಂದು ಇಂಗ್ಲಿಷ್ ಪುಸ್ತಕ ಓದ್ತಾ ಇದ್ದೆ. ಅದರಲ್ಲಿ ಒಂದು ರಿಯಲ್ ಡೆವಿಲ್ ಫೋಟೋ ಅಂತ ಒಂದು ಫೋಟೋ ಇತ್ತು. ಒಂದು ಚರ್ಚ್ನಲ್ಲಿ ಒಂದು ಆಕೃತಿ ಕೂತಿರುವಂತ ಒಂದು ಫೋಟೋ. ಆ ಪುಸ್ತಕದ ಪ್ರಕಾರ ಅದರಲ್ಲಿರೋ ಎಲ್ಲ ಸಂಗತಿಗಳು ಸತ್ಯವಾದದ್ದು ಅಂತ. ಬಟ್ ನನಗೆ ಅವಾಗ ಯೋಚನೆ ಹಚ್ಚಿದ್ದು, ಅದು ಒಂದು ಚರ್ಚ್, ಯಾವುದೋ ಒಂದು ಯುರೋಪಿನ ಕಂಟ್ರಿಯ ಚರ್ಚ್. ಆ ಚರ್ಚ್ನಲ್ಲಿ ಒಂದು ಅಸ್ಪಷ್ಟವಾದ ಆಕೃತಿ ಇದೆ. ಆ ಆಕೃತಿಯನ್ನ ದೆವ್ವ ಅಂತ ಆ ಲೇಖಕರು ಬರೆದಿದ್ರು. ಸೊ ಸಾಮಾನ್ಯವಾಗಿ ಅದೇ ತರ ಆಮೇಲಿಂದ ಹಾಲಿವುಡ್ಡಿನ ಕೆಲವು ಸಿನಿಮಾಗಳು ಬಂದಾಗ ದೆವ್ವಕ್ಕೆ ಪರ್ಯಾಯವಾಗಿ ಅವರು ತೋರಿಸ್ತಾ ಇದ್ದ ದೈವಿಕ ಶಕ್ತಿ ಅಂತಂದ್ರೆ ಅದು ಕ್ರಾಸ್ ಇರ್ಬೋದು ಅಥವಾ ಬೇರೆ ಯಾವುದೇ, ಅಥವಾ ನಮ್ಮಲ್ಲಿ ತೋರಿಸುವಂತ ಯಾವುದೇ ದೈವಿಕ ಶಕ್ತಿ, ಈ ಎರಡರ ಸಂಘರ್ಷಗಳು ಮೊದಲಿಂದ ಎಲ್ಲಾ ಕಡೆ ನಡೀತಾನೆ ಇರ್ತವೆ. ಹಾಗೆ ನಮ್ಮಲ್ಲಿ ನಾನಿನ್ನ ಬಿಡಲ್ಲ ಇತ್ಯಾದೆಲ್ಲ ನೋಡಿರ್ಬೋದು. ಅಂದ್ರೆ ಒಂದು ದೈವ ಶಕ್ತಿ, ಇನ್ನೊಂದು ಈ ಭೂತ ಶಕ್ತಿಯ ನಡುವಿನ ಸಂಘರ್ಷಗಳು. ಆದ್ರೆ ಇದರ ಮಧ್ಯೆ ಏನಿದೆ ಅನ್ನೋದೇ ಒಂದು ಪ್ರಶ್ನಾರ್ಥಕವಾಗಿ ಇನ್ನೂ ಉಳಿದಿದೆ. ಸೊ ಆ ದೃಷ್ಟಿನಲ್ಲಿ ನಮ್ಮ ಶಾಸ್ತ್ರಗಳು ಅಥವಾ ಪ್ರಾಚೀನರು ಮನುಷ್ಯನ ಆಂತರ್ಯದಲ್ಲಿರತಕ್ಕಂಥ ದೋಷಗಳನ್ನ ನೀಟಾಗಿ ಪಟ್ಟಿ ಮಾಡಿಕೊಟ್ಟಿದ್ರು. ಅದನ್ನೇ ಅರಿಷಡ್ವರ್ಗಗಳು ಅಂತ ನಾವು ಪ್ರಾಚೀನರು ಕರೆದಿದ್ದು.
ಅದನ್ನ ಡಿವೈಡ್ ಮಾಡಿದ್ರು. ಕ್ಲಾಸಿಫಿಕೇಶನ್ ಏನೇನು ದೋಷಗಳು ಮನುಷ್ಯನಲ್ಲಿ ಇರಬಹುದು ಅದನ್ನ ನೀಟಾಗಿ ಕ್ಲಾಸಿಫೈ ಮಾಡಿದ್ರು. ಆ ಕ್ಲಾಸಿಫಿಕೇಶನ್ ಅಲ್ಲೇ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಈ 6 ಏನು ಅರಿಷಡ್ ವರ್ಗಗಳಿದೆ. ಬಹುಶಃ ಮನುಷ್ಯನ ಎಲ್ಲ ಸಮಸ್ಯೆಗಳಿಗೆ ಅಥವಾ ಎಲ್ಲ ಕ್ರೈಮ್ಗಳಿಗೆ ಅಥವಾ ಎಲ್ಲ ಸಂಕಷ್ಟಗಳಿಗೆ ಮೂಲ ಅನ್ನೋ ಒಂದು ಕ್ಲಾಸಿಫಿಕೇಶನ್ ನಮ್ಮ ಪ್ರಾಚೀನ ಸಾಹಿತ್ಯದಿಂದ ಬಂದಂಥವು. ಸೊ ಹಾಗಾದ್ರೆ ಎಷ್ಟರ ಮಟ್ಟಿಗೆ ನಿಜವಾದ ದೆವ್ವ ನಮ್ಮನ್ನು ಕಾಡುತ್ತೆ, ಅಥವಾ ನಮ್ಮ ಆಂತರ್ಯದಲ್ಲೇ ಇರುವಂತ ಈ ದೋಷಗಳು ಎಷ್ಟು ಮಟ್ಟಿಗೆ ಕಾಡುತ್ತೆ ಅಂತ. ಇದಕ್ಕೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಮನಃಶಾಸ್ತ್ರಜ್ಞರು ತೆಗೆಯುವಂಥದ್ದು ಬಹಳಷ್ಟು ದೆವ್ವಗಳನ್ನ ವಿಶ್ಲೇಷಣೆ ಒಳಪಡಿಸಿದಾಗ ಅಥವಾ ದೆವ್ವವನ್ನ ಹಿಡಿದವರು ಅನ್ನೋ ವ್ಯಕ್ತಿಗಳನ್ನ ವಿಶ್ಲೇಷಿಸಿದಾಗ ಅಥವಾ ಅವರ ಮಾನಸಿಕ ಅಸ್ವತೆಯನ್ನು ವಿಶ್ಲೇಷಿಸಿದಾಗ ಆಗ ಕಂಡಿರೋದೆಲ್ಲ ಅದರ ಹಿನ್ನೆಲೆಯಲ್ಲಿ ಯಾವುದೋ ಒಂದು ಈ ತರದ ದೋಷ ಅವರನ್ನ ಈ ರೀತಿ ಆಡಿಸ್ತಾ ಇತ್ತು. ಅದು ಹಿಸ್ಟೆರಿಕ್ ಆಗಿರ್ಬೋದು, ಅಮ್ನೀಷಿಯಾ ಆಗಿರ್ಬೋದು, ಈ ತರದ್ದು ಏನೇ ಆಗಲಿ ಅದರ ಹಿಂದೆ ಒಂದು ಮಾನಸಿಕ ಸ್ಥಿತಿ ಇದೆ ಅನ್ನೋದನ್ನ ಕೆಲವು ರಿಸರ್ಚ್ಗಳು ನಡೆದಿತ್ತು. ಈ ಎಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡಾಗ ಅದರ ಮೂಲದ ಒಂದು ಕಥೆಯನ್ನು ಯಾಕೆ ಬರಿಬಾರದು ಅನ್ಕೊಂಡು ಸುಮ್ಮನೆ ಒಂದಿನ ಒಂದು ಪೇಜಲ್ಲಿ ಇದ್ರ ಮೇಲೆ ಒಂದು ನೋಟ್ಸ್ ಮಾಡಿದ್ರು. ಯಾವಾಗಲೂ ಒಂದ್ಸಲಿ ಗಾಂಧಿನಗರದಲ್ಲಿ ಒಬ್ರು ಯಾರೋ ಕತೆ ಕೇಳಬೇಕು ಅಂತಂದ್ರೆ ಈಗ ಒಂದು 10-12 ವರ್ಷದ ಹಿಂದೆ ನಾನು ಹೋಗಿದ್ದಾಗ ಆ ಕಥೆಯ ಹಾಳೆ ಅಕಸ್ಮಾತ್ ಆಗ ಮಿಸ್ಸು ಆಗೋಯ್ತು. ನಾನು ಎಷ್ಟೋ ವರ್ಷ ಕಾದೆ ಆ ಕತೆ ಯಾರಿಗೋ ಕೈಗೆ ಸಿಕ್ಕಿ ಅದೇನಾದ್ರು ಕತೆ ಆಗಿ ಸಿನಿಮಾ ಆಗುತ್ತೇನೋ ಅಂತ. ನನ್ನ ಅದೃಷ್ಟಕ್ಕೆ ಅದು ಆಗಿರಲಿಲ್ಲ, ಅಥವಾ ನಮ್ಮ ನಿರ್ಮಾಪಕರು ನಿರ್ದೇಶಕರ ಅದೃಷ್ಟಕ್ಕೂ ಅದು ಬಹುಶಃ ಯಾರ ಕೈಗೂ ಸಿಕ್ಕಿಲ್ಲ ಅಂತ ಹಾಳಾಗೋಗಿದ್ದು. ಬಟ್ ನನ್ನ ಮನಸ್ಸಿನಲ್ಲಿ ಆ ಕತೆ ಉಳಿದಿತ್ತು. ಅದ್ರ ಮೂಲಕ ಒಂದೊಂದು ಪಾತ್ರವನ್ನು, ಆದರೆ ಈ ಕಥೆಗೆ ಒಂದು ನಿಜವಾದ ಇನ್ನೊಂದು ಆಯಾಮವನ್ನ ಕೊಟ್ಟಿದ್ದು ನಮ್ಮ ನಿರ್ದೇಶಕರಾದ ಕವಿ ರಾಜೇಶ್ ಅವರು. ಯಾಕೆಂದ್ರೆ ನಾನು ಯೋಚನೆ ಮಾಡಿದ ಕಥೆನಲ್ಲಿ 6 ಹುಡುಗರ ಪಾತ್ರಗಳಿದ್ದು 6 ಹುಡುಗರ ಪಾತ್ರಗಳಿದ್ದು ಅವರು ಅದನ್ನ ಹುಡುಗರು ಪಾತ್ರಕ್ಕಿಂತ ಹುಡುಗಿಯರ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅದಕ್ಕೊಂದು ತಿರುವು ಕೊಟ್ಟವ್ರೆ ಅವರು. ಆದ್ರಿಂದ ನಮ್ಮ 6 ಜನ ಕಲಾವಿದೆಯರು ಮತ್ತೆ ಅದರಲ್ಲಿ ಇದ್ದಂತ ಇನ್ನೊಂದು ಮುಖ್ಯವಾದ ಪಾತ್ರ ಅಂದ್ರೆ ಈ ಅರಿಷಡ್ ವರ್ಗಗಳನ್ನ ಮೀರಿದಂತಹ ಒಂದು ಪಾತ್ರ, ಮುಖ್ಯವಾದ ಪಾತ್ರ. ಅದಕ್ಕೂ ಕೂಡ ಅವಾಗ ನಾವು ನಾಯಿಕೆಯನ್ನೇ ಹಾಕಿದ್ವಿ, ಅದ್ರ ಜೊತೆ ನಾಯಕ ಬಂದ. ಹಾಗಾಗಿ ನಾಯಕನ ಪಾತ್ರ ನಾವು ಏನ್ ಅನ್ಕೊಂಡಿದ್ವಿ ಅದು ಉಲ್ಟಾ ಆಯ್ತು ಅಷ್ಟೇ. ಅದೇ ರೀತಿ ಆಮೇಲೆ ನಾನು ಸಿನಿಮಾ ನೋಡಿದಾಗ ಅವರ ನಿರ್ಧಾರ ಮತ್ತು ಕೊಟ್ಟಂತ ಸಲಹೆ ಬಹಳ ಒಳ್ಳೇದು ಅಂತ ಅನ್ನಿಸ್ತು ನನಗೆ. ಸೊ ಈ ರೀತಿಯ ಒಂದು ಬದಲಾವಣೆ ಬಿಟ್ರೆ ಉಳಿದಂತೆ ನಮ್ಮ ಇಡೀ ಕಥೆಯ ಕಾನ್ಸೆಪ್ಟ್ ಏನಿತ್ತು ಅಂದ್ರೆ ಡೆವಿಲ್ ಇನ್ಸೈಡ್, ಇದೇ ನಮ್ಮ ಕಾನ್ಸೆಪ್ಟ್. ಹೊರಗಿನ ದೆವ್ವಗಳು ಬೇರೆ, ಆದರೆ ದೆವ್ವ ಆಂತರ್ಯದಲ್ಲೇ ಇದೆ. ಅದನ್ನ ಗೆಲ್ಲೋದೇ ಮನುಷ್ಯನ ನಿಜವಾದ ಸವಾಲು ಅನ್ನೋದ್ರ ಮೇಲೆ ಈ ಕಥೆಯನ್ನ ಕಟ್ಕೊಟ್ಟಿದ್ವಿ. ನಮಸ್ತೆ. ಧನ್ಯವಾದಗಳು ಪ್ರಹ್ಲಾದ್ ಸರ್. ಕಥೆಯನ್ನ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಹಿರಿಯರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು, ಹಾಗೂ ಪತ್ರಿಕಾ ಮತ್ತು ಮಾಧ್ಯಮದ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಕವಿ ರಾಜೇಶ್ ಅವರು ಅವ್ರ ಫಸ್ಟ್ ಸಿನಿಮಾಯಿಂದ ಡ್ಯಾನ್ಸ್ ಮಾಸ್ಟರ್ ಮಾತ್ರ ಚೇಂಜ್ ಮಾಡಿಲ್ಲ. ಸೊ ಕರೆದು ನನಗೆ ಅವಕಾಶ ಕೊಡ್ತಿದ್ದಾರೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಮಹೇಶ್ ಸರ್ದು ಆಲ್ರೆಡಿ ಟಪೋರಿ ಅಂತ ಒಂದು ಸಿನಿಮಾ ಮಾಡಿದ್ವಿ, ಇದು 2ನೇ ಸಿನಿಮಾ. ಸೊ ಅವಕಾಶ ಕೊಟ್ಟಿದ್ದಾರೆ, ಸದುಪಯೋಗ ಪಡಿಸ್ಕೊಂಡಿದ್ದೀನಿ. ನೀವು ಸಾಂಗ್ ನೋಡಿದ್ರಿ. ಥ್ಯಾಂಕ್ ಯು ಸೊ ಮಚ್. ಅಮ್ಮ ನಾಗವಲ್ಲಿ ತಮ್ಮ ಹೆಸರು ಗೊತ್ತಾಗಿಲ್ಲ ನನಗೆ. ದಯವಿಟ್ಟು ಕನ್ನಡ ಮಾತಾಡಿ. ಕನ್ನಡ ಮಹಾತಾಯಿ ಫಸ್ಟ್ ಅಕ್ಕ ಅವರು, ಅದಾದ್ಮೇಲೆ ತೆಲುಗು, ತಮಿಳು, ತುಳು, ಮಲಯಾಳಂ, ಅವ್ರಿಗೆಲ್ಲರೂ ಆ ಎಲ್ಲ ತಾಯಿಗೂ ಮರ್ಯಾದೆ ಕೊಡೋಣ. ಕನ್ನಡ ಇಂಪಾರ್ಟೆಂಟ್ ಅಮ್ಮ ತಾಯಿ, ಯಾಕಂದ್ರೆ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್, ಅದಕ್ಕೆ ಥ್ಯಾಂಕ್ ಯು ಅಮ್ಮ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಗಣ್ಯರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವ್ರಿಗೂ ಸಹ ನಮಸ್ಕಾರ. ಇದು ನನ್ನ ಮೊದಲನೇ ಮೂವಿ. ನಾನು ವೃತ್ತಿಯಲ್ಲಿ ವಕೀಲೆ. ಇದಕ್ಕೆ ಕವಿ ರಾಜೇಶ್ ಸರ್ ನನಗೆ ಈ ಮೂವಿಗೆ ಚಾನ್ಸ್ ಕೊಟ್ಟಾಗ ನಂಗೆ ತುಂಬ ಖುಷಿ ಆಯಿತು. ಯಾಕೆ ವಕೀಲೆಯಿಂದ ಒಬ್ಳು ಚಿತ್ರನಟಿ ಆಗೋದು ಅದು ನನಗೆ ವೆರಿ ಸ್ಪೆಷಲ್ ಮೂಮೆಂಟ್. ನನಗೆ ತುಂಬ ಆಸಕ್ತಿ ಇತ್ತು ಕಾಲೇಜ್ ಡೇಸಿಂದ ಒಂದು ನಟನೆ ಮಾಡಬೇಕಂತ. ಅದಕ್ಕೆ ಅವಕಾಶ ಕೊಟ್ಟಂತಹ ಕವಿ ರಾಜೇಶ್ ಸರ್ಗೆ ಹಾಗೂ ನಮ್ಮ ನಿರ್ಮಾಪಕರಾದಂತಹ ನಿವಿ ಮಂಜು ಸರ್ ಇರ್ಬೋದು, ಮಹೇಶ್ ಸರ್ ಇರ್ಬೋದು, ಇವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಂಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ.
ಇದು ನಂದು ಫಸ್ಟ್ ಪ್ರಾಜೆಕ್ಟು. ಆದರೆ ಹೇಗಿತ್ತು ಅಂದರೆ ಇದು ಒಂಥರ ನಮ್ಮ ಫ್ಯಾಮಿಲಿ ಥರನೇ ಇತ್ತು ಅಂತ ಅಂದರೆ ತಪ್ಪೇನಿಲ್ಲ. ನಿಜವಾಗ್ಲೂ ಫಸ್ಟ್ ಪ್ರಾಜೆಕ್ಟು ಹೇಗಿರುತ್ತೋ ಏನೋ ಆ ಥರ ಎಲ್ಲ ತುಂಬ ಕನ್ಫ್ಯೂಸಲ್ ಇತ್ತು, ಬೈತಾರೆ ಆ ಥರ ಎಲ್ಲ. ಅದೇ ನಿಜ ಕವಿರಾಜ್ ಸರ್ ಅಂತೂ ಒಂಥರ ಫ್ಯಾಮಿಲಿ ತರ ಕಾಮಿಡಿ ಮಾಡ್ಕೊಂಡು, ನಮ್ಮ ಮಂಜು ಸರ್ನಂತೂ ಲೈಫಲ್ಲಿ ಮರೆಯೋದಕ್ಕೆ ಆಗಲ್ಲ. ತುಂಬಾ ಚೆನ್ನಾಗಿತ್ತು ಅವರ ಎಂಜಾಯ್ಮೆಂಟ್ ಆಗ್ಲಿ, ಅವ್ರನ್ನ ನೋಡಿ ನಾವೇ ಎನರ್ಜಿ ತಗೊಂತಾ ಇದ್ವಿ, ಅವರೇ ಅಷ್ಟು ಮಾಡ್ಬೇಕಾದ್ರೆ ನಾವ್ ಹೇಗ್ ಮಾಡ್ಬೋದು ಅಂತ. ಅದೇ ಒಂದು ಜಾಲಿ ಟ್ರಿಪ್ ಆಗಿತ್ತು. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಶೂಟಿಂಗ್ ಅಂತ ಏನಿರಲಿಲ್ಲ, ಒಂದು ಜಾಲಿ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಅಣ್ಣ ದೊಡ್ಡಣ್ಣ ಗಿರಿಧರ್ ಅವರ ಸ್ನೇಹಿತರು ನಾವೆಲ್ಲ ಒಂದೇ ಮನೆಯವರು ಇದ್ದಾಗೆ. ಇವ್ರ ತೋಟಕ್ಕೆ ಸಾಕಷ್ಟು ವರ್ಷಗಳಿಂದ ನನ್ನ ತೋಟದಿಂದ ಅವ್ರದ್ದು 2 ಕಿಲೋಮೀಟರ್ 3 ಕಿಲೋಮೀಟರ್ ದೂರ. ಈ ನಾಗವಲ್ಲಿ ಬಂಗ್ಲೆಯಿಂದ ತೋಟದ ಮಾಡಬೇಕು ಅಂತ ಹೊರಟಾಗ ನನ್ನ ತೋಟದಲ್ಲಿರೋ ಮನೇಲಿ ಮಾಡೋಣ ಅಂತ ಮುಂಚೆ ಹೊರಟಿದ್ದು. ಆಮೇಲೆ ಈ ಫಿಲ್ಮ್ ಸ್ಟೋರಿ ಅದಕ್ಕೆಲ್ಲನೂ ಇದು ಡೈರೆಕ್ಟರ್ ನಾವು ಡಿಸ್ಕಸ್ ಮಾಡಿ, ಸರ್ ಖಂಡಿತ ಇದು ಆಗೋದಿಲ್ಲ, ಯಾವ್ದಾದ್ರು ಒಳ್ಳೆ ಒಂದು ಬಂಗ್ಲೆ ನೋಡೋಣ, ಈ ಕಡೆ ಮಡಿಕೇರಿ, ಈ ಕಡೆ ಚಿಕ್ಕಮಂಗ್ಳೂರು ಕಡೆ ಎಲ್ಲ ಹೋಗೋಣ ಬೇಕಾದ್ರೆ. ಆಮೇಲೆ ಹಿಂಗೆ ನನ್ನ ಫ್ರೆಂಡ್ ಒಬ್ಬ ಗೆಳೆಯ ಇದ್ದಾನೆ ಮುರಳೀಧರ್ ಅಂತೇಳಿ, ಅದನ್ನ ನಾನು ಮಾತಾಡ್ಬೇಕಾದ್ರೆ ಪುಟ್ಟರಾಜ್ ಅವ್ರದ್ದು ತೋಟ ಇದೆ ನೋಡಿದ್ಯಾ, ಅವ್ರ ದೊಡ್ಡ ಬಂಗ್ಲೆ ಇದ್ದಂಗಿದೆ ಅಂತ ಆತ ಹೇಳ್ದ. ಆಮೇಲೆ ನೋಡಿದ್ವಿ. ಆಮೇಲೆ ಪುಟ್ಟರಾಜ್ ಅವರು ಅವರ ಒಂದು ಮಾತು ಕೇಳಲಿಲ್ಲ, ಸರ್ ನಿಮ್ದು ಇದ್ರಲ್ಲಿ ಮಾಡ್ತೀವಿ ಪುಟ್ಟಣ್ಣ ನಿಮ್ಮ ತೋಟದಲ್ಲಿ ಇದು ಬಂಗ್ಲೆಲಿ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ಹೋಗೋರು ಹೇಳಿದಾಗ ಅವ್ರು ಒಳ್ಳೆ ಮನಸ್ಸಿಂದ ಅವ್ರ ತೋಟನ ಬಿಟ್ಕೊಟ್ಟು ನಮ್ಗೆ ಚಿತ್ರೀಕರಣ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟು, ಇದು ಯಾವುದೇ ಪ್ರೇತ ಭೂತ ಅಂತ ನಿಮ್ ತೋಟದಲ್ಲಿ ಏನೂ ಇಲ್ಲ, ಇದು ಹಾಡುಗಳಲ್ಲಿ ಮಾತ್ರ ತೋರಿಸಿದೀವಿ ಅಷ್ಟೇ, ಒಂದು ಚಿತ್ರ ಕಾಲ್ಪನಿಕ ಚಿತ್ರ ಅಷ್ಟೇ. ದಯಮಾಡಿ ಪುಟ್ಟರಾಜ್ ಅವರು ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಬೋದು. ವೇದಿಕೆ ಮೇಲೆ ಆಸೀನರಂತ ನಮ್ಮ ವೇಲಣ್ಣನವರೇ, ನಮ್ಮ ಸ್ನೇಹಿತರ ಗೋಪುರಣ್ಣನವರೇ, ಮಹೇಶ್ ಅವರೇ, ಮಹೇಶ್ ಧರ್ಮಪತ್ನಿ ಅವರೇ, ಎಲ್ಲ ಗಣ್ಯರೇ, ನನ್ನ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ, ನಮ್ಮ ನಾಗವಲ್ಲಿ ಬಂಗ್ಲೆ ಅಂತ ಪಿಕ್ಚರ್ ತೆಗೆದಿದ್ದಾರೆ. ನಾನು ಈಗ ಈ ಮಹೇಶ್ ಅರ್ಜುನನ್ ಕೇಳಿದ್ರು ನಾನು ಈಗ ಇದ್ದೀರ ಅಂತ, ಅದೇ ಮಾಡ್ಕೊಳ್ಳೋಣ ನಾವು ನೀವು ಒಂದು ಮನೆಯಲ್ಲಿದ್ದಂಗೆ. ಗಿರೀಶನು ಇವರಣ್ಣ ಗಿರಿಯಣ್ಣ ಅಂತ ಇದ್ರು, ಇವರು ನಾವು ಒಂದು 35 ವರ್ಷದಿಂದ ಇಬ್ಬರು ಬೋರ್ವೆಲ್ ಫೀಲ್ಡ್ ಆಗಿದ್ದು. ಬೋರ್ವೆಲ್ ಇದು ನನ್ನ ಮಾತಾ ಬೋರ್ವೆಲ್ಸ್ ಅಂತ, ನಾವು ಇವರಲ್ಲಿ ಅಲ್ಲಿ ನನ್ನ ಮನದಲ್ಲಿ ಮಾತೃಶ್ರೀ ಬೋರ್ವೆಲ್ ಅಂತ. ಅವತ್ತಿಂದನೂ ಒಂದು ಎಲ್ಲ ಇವರು ಅಣ್ಣ ತಮ್ಮದಿರಾಗ್ಬೋದು, ಎಲ್ಲ ನಾವು ತಾಯಿ ಮಕ್ಕಳಿದ್ದಂಗಿದ್ದೀವಿ. ಈ ನಾಗವಲ್ಲಿ ಪಿಕ್ಚರು ಚೆನ್ನಾಗಿ ನಡೀಲಿ. ನಮ್ಮ ಗೋಪುರಣ್ಣ ಹೇಳ್ದಂಗೆ ನಾವು ಗೋಪಾಲಣ್ಣ, ವೇಲಣ್ಣ ಎಲ್ಲ ವೇದಿಕೆ ಮೇಲೆ ಎಲ್ಲರೂ ಸಾಕು ಏನು ಬೇಕೋ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ, ಎಲ್ಲ ನಮ್ಮ ಅಣ್ಣ ತಮ್ಮದು ನಮ್ಮ ಅಕ್ಕ ತಂಗಿರು ಕನ್ನಡ ಪಿಕ್ಚರ್ ನೋಡಿದ್ರೆ ಒಳ್ಳೆ ಪಿಕ್ಚರ್ಗಳು ಮಾಡ್ತಾ ಇರ್ತಾರೆ. ಎಲ್ಲರೂ ಕನ್ನಡ ಪಿಕ್ಚರ್ ನೋಡಬೇಕು, ಎಲ್ಲ ನಮ್ಮ ಫ್ಯಾಮಿಲಿಯಲ್ಲೇ ಕರ್ಕೊಂಡೋಗಿ ಎಲ್ಲರೂ ನೋಡಬೇಕು ಅಂತ ಹೇಳ್ತಾ, ನಮ್ಮ ಹೀರೋ ಇವ್ರಿಗೆಲ್ಲರಿಗೂ ನಾವು ಸಹಾಯ ಮಾಡ್ದಂಗೆ ಆಗ್ತದೆ. ನಮ್ಮ ಕನ್ನಡದ ಬಗ್ಗೆ ಜಾಸ್ತಿ ಒಳ್ಳೆ ಒತ್ತಡ ಕೊಟ್ಟಂಗೆ ಆಗ್ತದೆ ಅಂತ ಹೇಳ್ತಾ, ವೇದಿಕೆ ಮೇಲೆ ಗಣ್ಯರಿಗೂ ಎಲ್ಲರಿಗೂ ಒಂದ್ಸಲ ಮಾತು ಮುಗಿಸಿ. ನನಗೊಂದು ಅವಕಾಶ ಕೊಟ್ಟಿದ್ರು ಮಾತಾಡೋಕ್ಕೆ, ಬಟ್ ನಾನು ಇಂಗ್ಲೀಷಲ್ಲಿ ಮಾತಾಡ್ಬಿಟ್ಟಿದ್ದೆ. ಸೊ ಕ್ಷಮಿಸ್ಬಿಡಿ ನನ್ನ. ಮೈ ಕನ್ನಡ ಇಸ್ ನಾಟ್ ದಟ್ ಗ್ರೇಟ್, ಬಟ್ ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಇದು ನನ್ನ ಫಸ್ಟ್ ಟೈಮ್ ಆಗಿದ್ದಕ್ಕೆ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ, ಸ್ವಲ್ಪ ನನಗೆ ಭಯನೂ ಆಗ್ತಾ ಇದೆ. ಬಟ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದರು ಆ್ಯಂಡ್ ಈ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಹೆಲ್ಪ್ ಮಾಡಿದ್ದೆ ಫಾರ್ ಟು ಬಿಕಮ್ ಅ ಬೆಟರ್ ಆರ್ಟಿಸ್ಟ್. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಹೋಪ್ ದ ಫಿಲ್ಮ್ ಡಸ್ ವೆರಿ ವೆರಿ ವೆಲ್. ಥ್ಯಾಂಕ್ ಯು. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ನಾಗವಲ್ಲಿ ಬಂಗ್ಲೆ ಒಂದು ಚಿತ್ರ ಮಾಡಬೇಕು ಅಂತ ಅಂದಾಗ ಯಾವುದೋ ಒಂದು ಕಾರಣಕ್ಕೆ ನಮ್ಮದು NFDC ಅಂತ ಫಿಲಮ್ ಚೇಂಬರಿಗೆ ಬಂದು ಕೂತಿದ್ರು ಮಹೇಶು ಅದು ಮಂಜು ಅವರು. ಸೊ ಅಲ್ಲಿ ಪ್ರಹ್ಲಾದ್ ಅವರು ಈ ಕಥೆನ ಹೇಳಿದರು, ನಮಗೆ ಕತೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಆ ಕಥೆನ ಕೇಳ್ಬಿಟ್ಟು ಇವ್ರ ಕ್ಯೂರಿಯಾಸಿಟಿಯಲ್ಲಿ, ಸರ್ ಈ ಕತೆ ಯಾರ್ಯಾರು ಮಾಡ್ತಾ ಇದ್ದೀರಾ ಅಂದರು. ಇಲ್ಲ, ನಾವು ಸುಮ್ಮನೆ ಕತೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸರಿ ಆಗಿದೆ, ನಮಗೆ ಸಿನಿಮಾ ಮಾಡಿಕೊಡ್ತೀರಾ ಅಂದರು. ಆಯಿತು ಸರ್ ಮಾಡೋಣ ಅಂದ್ವಿ. ಬಟ್ ಅವ್ರು ಎಷ್ಟು ಅರ್ಜೆಂಟಲ್ಲಿದ್ರು ಅಂದರೆ ವಿತಿನ್ 3 to 5 ಡೇಸಲ್ಲಿ ಶುರುವಾಗಬೇಕು ಸರ್ ಸಿನಿಮಾ ಅಂತ ಹೇಳಿದರು. ಸರ್ ಫೈನಾನ್ಸು ಇದ್ದರೆ ನಾವು 5 ದಿವಸ ಏನೋ ನೀವು ಹೇಳಿದ ತಕ್ಷಣ ಶುರು ಮಾಡ್ತೀವಿ ಅಂದ್ವಿ. ಇಮ್ಮಿಡಿಯೇಟಾಗಿ ಅವತ್ತಿನ ದಿವಸನೇ 5 ನಿಮಿಷದಲ್ಲೇ ಫೈನಾನ್ಸಲ್ಲಿ ಅರೇಂಜ್ ಮಾಡಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ವಿತಿನ್ 5 ಡೇಸಲ್ಲಿ ಪಿಕ್ಚರ್ ಸ್ಟಾರ್ಟ್ ಆಗೋದಕ್ಕೆ ಏನು ಬೇಕೋ ಅದನ್ನು ಮಾಡಿದರು. ಅದಕ್ಕೆ ತಕ್ಕಂತೆ ಪ್ರಹ್ಲಾದ್ ಅವರೆಲ್ಲ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದು ಚೆನ್ನಾಗಿ ಮೂಡ್ ಬರೋ ಥರ ಮಾಡಿದರು. ಇನ್ನು ನಮ್ಮ ಕಲಾವಿದರುಗಳೆಲ್ಲ ಇಮ್ಮಿಡಿಯೇಟಾಗಿ ಬಂದು ಎಲ್ಲ ಸಪೋರ್ಟ್ ಮಾಡಿದರು. ನಮ್ದೇನಿಲ್ಲ ಕೆಲಸ, ಡೈರೆಕ್ಟ್ರು ಆ್ಯಕ್ಷನ್ ಕಟ್ ಹೇಳಿದ್ದಷ್ಟೇ, ಇನ್ನೆಲ್ಲ ನಮ್ಮ ಟೆಕ್ನಿಷಿಯನ್ಗಳು ಮಾಡಿದರು. ಎಡಿಟ್ರುಗಳು ಆಯುರವರಿದ್ದಾರೆ, ಅವರು ಅದ್ಭುತವಾಗಿ ಸಂಕಲನ ಮಾಡಿದರು.
ನಮ್ಮ ಡ್ಯಾನ್ಸ್ ಮಾಸ್ಟರ್ ಬೇರೆ ಇದ್ದಾರೆ ತ್ರಿಭುವನ್ ಅವರು ಮೊದಲೇ ಬೇಕಾಗಿಲ್ಲ. ಈ 6 ಜನ ಹುಡುಗಿಯರು ಸಿಕ್ಕಿದ್ದಾರೆ ಅಂದ ತಕ್ಷಣ ಅವರಿಗೆ ಕುಣಿಸೋದಕ್ಕೆ ಇನ್ನೇನು ಬೇಕು ಅಂದ್ಬಿಟ್ಟು ಚೆನ್ನಾಗಿ ಕುಣಿಸ್ಬಿಟ್ಟೆಲ್ಲ ಇದನ್ನು ಮಾಡಿದರು. ಸೊ ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ. ಆದರೆ ಇಲ್ಲಿ ನಾವು ಹೇಳಿದಾಗ ಯಾವುದೇ ಇದು ಹಾರರ್ ಮೂವಿ ಅಲ್ಲ, ಏನೂ ಅಲ್ಲ. ದೆವ್ವ ಪ್ರೇತ ಭೂತಾತ್ಮಗಳೆಲ್ಲ ನಮ್ಮ ಮನಸ್ಸಲ್ಲಿ ಇರೋದು ಅನ್ನೋದನ್ನ ನಾವು ತೋರಿಸ್ಕೊಟ್ಟಿದ್ದೀವಿ ಸಿನಿಮಾದಲ್ಲಿ. ಸೊ ಎಲ್ಲ ನಿಮ್ಮ ಪತ್ರಿಕಾ ಮಿತ್ರರಿಂದ ಈ ಚಿತ್ರ ಯಶಸ್ವಿಯಾಗಕ್ಕೆ ಸಹಕಾರ ಮಾಡಬೇಕು ಅಂತ ನಿಮ್ಮಲ್ಲಿ ಕೈ ಮುಗಿದು ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು ಸರ್. ಈಗ ಮತ್ತೊಬ್ರು ಗೆಳೆಯ ತ್ರಿಭುವನ್ ಸರ್ ಎಲ್ಲೋದ್ರು? ತ್ರಿಭುವನ್. ನನ್ನ ಹೆಸರು ತೇಜಸ್ವಿನಿ ಅಂತ. ಐ ಆಮ್ ಆಕ್ಚುಲಿ ಭರತನಾಟ್ಯಂ ಡಾನ್ಸರ್ ಆ್ಯಂಡ್ ಟೀಚರ್. ಸೊ ವೆನ್ ಮಹೇಶ್ ಅಂಕಲ್ ಟೋಲ್ಡ್ ಮೀ ದಟ್ ದೇರ್ ವುಡ್ ಬಿ ಅ ಫಿಲ್ಮ್ and that I would be able to do a small part in it, ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಬಿಕಾಸ್ ನಾನು ಯಾವತ್ತೂ ಫಿಲ್ಮ್ ಮಾಡಿರಲ್ಲ. ಐ ಹ್ಯಾವೆಂಟ್ even thought of acting. So when this opportunity came to me, I thought of it as something that I could do for, learning, something that I could do for, of course, seeing how acting works. And Kavi Rajesh sir guided me through this. ಹೌದು ಸರ್, ಗೊತ್ತಾಯ್ತು. ಬಟ್ ನಾವು ಆ್ಯಕ್ಚುಲಿ ಮನೆಯಲ್ಲಿ ತುಳು ಮಾತಾಡೋದು, ಸೊ ಅಷ್ಟೊಂದು. ಸೊ ಕವಿ ರಾಜೇಶ್ ಸರ್ ನನ್ನ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ನನಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಸೀನ್ ಹೆಂಗೆ ನಡೆಯುತ್ತೆ, ಹೆಂಗೆ ಆ್ಯಕ್ಟ್ ಮಾಡಬೇಕು ಅಂತ. ಸೊ ಆಲ್ ಇನ್ ಆಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ದಿ ಎಕ್ಸ್ಪೀರಿಯನ್ಸ್. ಆ್ಯಂಡ್ ತುಂಬ ಖುಷಿ ಆಯಿತು. ಆ್ಯಂಡ್ ಐ ಹೋಪ್ ಎವ್ರಿ ಒನ್ ವಿಲ್ ಕಮ್ ಆ್ಯಂಡ್ ಸಿ ದ ಫಿಲ್ಮ್. ಥ್ಯಾಂಕ್ ಯು ಸೋ ಮಚ್. ಹಲೋ ಧನ್ಯವಾದಗಳು ತೇಜಸ್ವಿ. ಈಗಷ್ಟೇ ತಾನೇ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರು ಹಾಗೂ ನಮ್ಮ ಹಿತೈಷಿಗಳಾಗಿರ್ತಕ್ಕಂಥ ಗೋಪಾಲಯ್ಯ ಸರ್ ಅವರು, ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ ನ ಶಾಸಕರು. ಎಷ್ಟು ಕ್ಯೂರಿಯಾಸಿಟಿ ಇದೆ ಈ ಪ್ರಾಜೆಕ್ಟ್ ಅಲ್ಲಿ ಅನ್ನೋದು ಈಗಾಗಲೇ ನಿಮ್ಗೆ ಗೊತ್ತಾಗಿದೆ. ಸೊ ಈ ಪ್ರಾಜೆಕ್ಟ್ ಬಗ್ಗೆ ನಾವು ಹೇಳಬೇಕು ಅಂದ್ರೆ, ನಾಗವಲ್ಲಿ ಅಂದ ತಕ್ಷಣ ಎಲ್ರಿಗೂ ಹಾರರ್ 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 ಅಷ್ಟೇ ಬರುತ್ತೆ. ಬಟ್ ಇದು ಹಾರರ್ ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಒಬ್ಬೊಬ್ರು ಕ್ಯಾರೆಕ್ಟರ್ನು ತುಂಬಾ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಏನ್ ಈ ಹರೀಶ್ ಅಡ್ವರ್ಗಳ ಇದೆಯಲ್ಲ, ಅದನ್ನ ಹೊರತುಪಡಿಸಿ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಏನಿದೆ ಅದನ್ನ ನನಗೆ ಕವಿ ರಾಜೇಶ್ ಸರ್ ಅವರು ಮಾಡಿಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಸೊ ಇದ್ರ ಜೊತೆಗೆ ಸಹನಾ ಅವರಾಗ್ಲಿ, ಸುಪ್ರಿಯಾ ಅವರಾಗ್ಲಿ, ನಮ್ಗೆ ಇದನ್ನ 6 ಜನ ಹುಡುಗಿಯನ್ನ ಮೇಂಟೈನ್ ಮಾಡೋದಾಗ್ಲಿ. ಸೊ ಒಬ್ಬೊಬ್ರು ಒಂದೊಂದ್ ಕಡೆಗೆ ಹೋಗ್ತಿರ್ತಾರೆ, ಎಲ್ಲರೂ ಕರೆಸಿ ಒಂದೇ ಸೀನಲ್ಲಿ ನಿಲ್ಸೋದಾಗ್ಲಿ, ಪ್ರತಿಯೊಂದನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸೊ ನಮಗ್ ತುಂಬಾ ಖುಷಿ ಇದೆ ಈ ಪ್ರಾಜೆಕ್ಟ್ ಮಾಡಿರೋದಕ್ಕೆ. ಸೊ ಇದೇ ಫೆಬ್ರವರಿ ತಿಂಗಳಲ್ಲಿ ಈ ಚಿತ್ರ ರಿಲೀಸ್ ಆಗ್ತಿದೆ. ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಗಣ್ಯರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತ, ನಮಸ್ಕಾರ. ನನಗೆ ಈ ಮೂವಿ ಚಾನ್ಸ್ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಕವಿ ರಾಜೇಶ್ ಸರ್ದೇ ನಾವು ಮುಂಚೆ ಒಂದು ಮೂವಿ ಮಾಡಿದ್ವಿ, ಪೊಲಿಟಿಕ್ಸ್ ಕಲ್ಯಾಣ ಅಂತ. ಅದರಿಂದ ಅದರಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಕ್ಕಾಗಲಿ ಅಥವಾ ಸರ್ಗೆ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀನಿ ಅನ್ನೋದಕ್ಕಾಗಲಿ ಸರ್ ಇದು ಒಂದು ಚಾನ್ಸ್ ಕೊಟ್ಟರು. ಕವಿ ರಾಜೇಶ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಸರ್. ಹಾಗೆ ಪ್ರೊಡ್ಯೂಸರ್ ಸರ್ ಅವರು ಎಲ್ಲ ತುಂಬ ಸಪೋರ್ಟ್ ಮಾಡಿದರು. ಮತ್ತು ಮೂವಿಗೆ ನಾವು ಹೋದಾಗ ಮೂವಿ ಫುಲ್ಲು ತುಂಬ ಚೆನ್ನಾಗಿತ್ತು, ಸ್ಟೋರಿ ವೈಸ್ ಚೆನ್ನಾಗಿತ್ತು. ಮತ್ತೆ ಶೂಟಿಂಗ್ ಹೋದಾಗ ನಾವು ಒಳ್ಳೆ ಟ್ರಿಪ್ಗೆ ಹೋದಂಗೆ ಹೋಗಿ ಶೂಟಿಂಗ್ ಮಾಡ್ಕೊಂಡ್ ಬಂದ್ವಿ. ತುಂಬಾ ಖುಷಿಯಾಗಿತ್ತು, ಜಾಲಿಯಾಗಿತ್ತು. ಏನು ಶೂಟಿಂಗ್ ಮಾಡ್ತಿದ್ದೀವಿ ಆ ಥರ ಎಲ್ಲ ಏನು ಪ್ರೆಷರ್ ಇರಲಿಲ್ಲ. ತುಂಬಾ ಖುಷಿ ಆಯಿತು. ಎಲ್ಲರಿಗೂ ಧನ್ಯವಾದಗಳು, ಹಿಂಗೆ ಸಪೋರ್ಟ್ ಮಾಡ್ತೀನಿ.